ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು 2022ರಲ್ಲಿ ರಿಲೀಸ್ ಆಗಿದ್ದ ಕಾಟೇರಿ ಅನ್ನೋ ಹಾರರ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಒಂದು ಹುಡುಗರ ಗುಂಪು ನಿಧಿ ಹುಡುಕೋಕೆ ಅಂತ ಒಂದು ಊರಿಗೆ ಹೋಗ್ತಾರೆ. ಆದ್ರೆ ಆ ಊರಲ್ಲಿ ಇವರಿಗೆ ದೆವ್ವಗಳು, ಭೂತಗಳು ಕಾಣಿಸೋಕೆ ಶುರು ಆಗುತ್ತೆ. ಆ ಊರಲ್ಲಿ ದೆವ್ವಗಳ ಕಾಟ ಇರೋದು ಯಾಕೆ? ನಿಧಿ ಹುಡುಕಿಕೊಂಡು ಹೋದ ಗುಂಪಿಗೆ ನಿಧಿ ಸಿಗುತ್ತಾ? ಕಡೆಗೆ ಆ ಊರಿನಿಂದ ಆ ಹುಡುಗರ ಗುಂಪು ತಪ್ಪಿಸಿಕೊಂಡು ಬರೋಕೆ ಸಾಧ್ಯ ಆಯ್ತಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಊರನ್ನ ತೋರಿಸ್ತಾರೆ. ಅಲ್ಲಿ ತುಂಬಾ ದೊಡ್ಡ ಜಾತ್ರೆ ನಡೀತಾ ಇರುತ್ತೆ. ಊರಿನ ಎಲ್ಲಾ ಜನ ಆ ಜಾತ್ರೆಯಲ್ಲೇ ಇರ್ತಾರೆ. ಎಲ್ಲಾ ಸಂಭ್ರಮದಿಂದ ಜಾತ್ರೆಯಲ್ಲಿ ಭಾಗಿಯಾಗಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಕಬ್ಬಿಣದ ಲೈಟ್ ಪೋಲ್ ನ ಕುಯ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಲೈಟ್ ಪೋಲ್ ನ ಕುಯ್ತಿದ್ದ ವ್ಯಕ್ತಿಗೆ ಚಾಕುವಲ್ಲಿ ಚುಚ್ಚಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ಮೇಲೆ ಆ ಲೈಟ್ ಪೋಲ್ ನ ಮುರಿದಾಕ್ತಾನೆ. ಆ ಲೈಟ್ ಪೋಲ್ ಕೆಳಗೆ ಬಿದ್ದ ರಭಸಕ್ಕೆ ಜಾತ್ರೆಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಶರವೇಗದಲ್ಲಿ ಹೋಗುತ್ತೆ. ಅಂದ್ರೆ ಜಾತ್ರೆಯಲ್ಲಿ ಇದ್ದ ಎಲ್ಲಾ ಜನರ ದೇಹಗಳನ್ನ ಕಟ್ ಮಾಡ್ಕೊಂಡು ಹೋಗುತ್ತೆ. ಇಡೀ ಜಾತ್ರೆಯೇ ಸ್ಮಶಾನ ಆಗೋಗುತ್ತೆ. ಇಲ್ಲಿಗೆ ಸೀನ್ ಕಟ್ ಮಾಡಿದ್ರೆ ಇವಾಗ ನಮಗೆ ಚೆನ್ನೈನ ತೋರಿಸ್ತಾರೆ. ಕಾಮಿನಿ ಅನ್ನೋ ಒಬ್ಬಳು ಸೈಕಿಯಾಟ್ರಿಸ್ಟ್ ಬಳಿಗೆ ಗಜ, ಶಂಕರ ಮತ್ತೆ ಇನ್ನೊಬ್ಬ, ಅವನ ಹೆಸರು ಗೊತ್ತಿಲ್ಲ, ನಾವು ಕದೀರ್ ಅನ್ಕೊಳ್ಳೋಣ. ಈ ಮೂರು ಜನ ಕಾಮಿನಿ ಬಳಿಗೆ ಬರ್ತಾರೆ. ಕಾಮಿನಿ ಎಲ್ರಿಗೂ ಏನೋ ಪ್ರಾಬ್ಲಮ್ ಇರಬೇಕು, ಅದಕ್ಕೆ ಬಂದಿದ್ದಾರೆ ಅಂತ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಾಗಿ ಹೇಳ್ತಾ ಇರ್ತಾಳೆ. ಆದ್ರೆ ಗಜ, ಶಂಕರ, ಕದೀರ್ ಟ್ರೀಟ್ಮೆಂಟ್ ತಗೊಳ್ಳೋಕೆ ಬಂದಿರಲ್ಲ, ಕಾಮಿನಿನ ಕಿಡ್ನಾಪ್ ಮಾಡೋಕೆ ಬಂದಿರ್ತಾರೆ. ಅವರು ಕಿಡ್ನಾಪ್ ಮಾಡೋಕೆ ಬಂದಿರೋದು ಅಂತ ಗೊತ್ತಾಗಿ ಕಾಮಿನಿ ಟೆರಸ್ಗೆ ಓಡೋಗ್ತಾಳೆ. ಅಲ್ಲಿಗೆ ಗಜ ಮತ್ತೆ ಶಂಕರ ಕೂಡ ಹೋಗ್ತಾರೆ. ಕಾಮಿನಿ ಟೆರಸ್ ತುದಿಯಲ್ಲಿ ನಿಂತಿದ್ದಾಗ ಕದೀರ್ ಡೋರ್ ಓಪನ್ ಮಾಡ್ತಾನೆ. ಡೋರ್ ತಗುಲಿ ಕಾಮಿನಿ ಕೆಳಗೆ ಬಿದ್ದೋಗ್ತಾಳೆ. ಎಲ್ರು ಕೆಳಗೆ ನೋಡಿದ್ರೆ ಕಾಮಿನಿ ಕಾಣಲ್ಲ. ಎಲ್ರು ಈಚೆ ಹುಡುಕೋಕೆ ಮೇಲಿಂದ ಕೆಳಗೆ ಬಂದ್ರೆ ಕಾಮಿನಿ ಮನೆ ಒಳಗೆ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಯಾರೋ ಒಬ್ಬ ಕಪ್ಪು ಬಟ್ಟೆ ಹಾಕಿದ್ದ ವ್ಯಕ್ತಿ ಬಂದು ಕಾಮಿನಿಗೆ ತಲೆಗೆ ಹೊಡಿತಾನೆ. ಅವಳು ಪ್ರಜ್ಞೆ ತಪ್ತಾಳೆ. ಅವಳನ್ನ ಕಾರಲ್ಲಿ ಹಾಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಕಿಡ್ನಾಪ್ ಮಾಡಿಸಿರೋದು ನೈನಾ ಅನ್ನೋ ವ್ಯಕ್ತಿ. ನೈನಾ ನೋಡೋಕೆ ತಾತನ ಹಾಗೆ ಇದ್ರು ತುಂಬಾ ಪವರ್ಫುಲ್. ಕಾಮಿನಿನ ಕಿಡ್ನಾಪ್ ಮಾಡಿ ಅವರಪ್ಪನ ಬಳಿಯಿಂದ ದುಡ್ಡು ವಸೂಲಿ ಮಾಡೋಕೆ ನೈನಾ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಗಜ, ಶಂಕರ ಮತ್ತೆ ಕದೀರ್ನ ಕಳಿಸಿರ್ತಾನೆ. ಆದ್ರೆ ಅಲ್ಲಿಗೆ ಈ ಕಪ್ಪು ಬಟ್ಟೆ ಹಾಕಿದ್ದ ವ್ಯಕ್ತಿ, ಎಲ್ರು ಅವನ್ನ ಗುರೂಜಿ ಅಂತಾರೆ, ನಾವು ಹಾಗೆ ಕರೆಯೋಣ. ಗುರೂಜಿ ಅವನ್ ಶಿಷ್ಯನ ಜೊತೆ ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾನೆ. ಇವಾಗ ಕಾಮಿನಿ ಕಿಡ್ನಾಪ್ ಆಗಿರೋದು ಹೊರಗಡೆ ಗೊತ್ತಾಗಬಾರ್ದು ಅಂತ ನೈನಾ ಗಜ, ಶಂಕರ ಮತ್ತೆ ಕದೀರ್ನ ಕೊಲ್ಲೋಕೆ ಹೋಗ್ತಾನೆ. ಅವರು ಬಿಟ್ಬಿಡಿ ಅಂತ ಬೇಡ್ಕೋತಾರೆ. ಆವಾಗ ನೈನಾ, ನನ್ನ 2 ಕೋಟಿ ಮಾಲ್ನ ನನ್ಗೆ ಗೊತ್ತಿಲ್ದಂಗೆ ಎಗರಿಸಿದ್ರ, ಅದ್ನ ಇನ್ನೆರಡು ದಿನದಲ್ಲಿ ತಂದ್ಕೊಡ್ಬೇಕು, ಇಲ್ಲ ಅಂದ್ರೆ ಎಲ್ರೂನು ಕೊಲ್ತೀನಿ ಅಂತಾನೆ. ಈ 2 ಕೋಟಿ ಮಾಲನ್ನ ಎಗರಿಸಿರೋದು ಮಾಂಗಮಣಿ ಅನ್ನೋ ವ್ಯಕ್ತಿ. ಅವನು ಎಲ್ಲಿದ್ದಾನೆ ಅಂತ ಕೂಡ ಈ 3 ಜನಕ್ಕೆ ಗೊತ್ತಿರಲ್ಲ. ಈ 3 ಜನಕ್ಕೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ. ಅವನೇ ಈ ಕಥೆಯ ನಾಯಕ ಕಿರಣ್. ಕಿರಣ್ ಇವಾಗ ಶ್ವೇತಾ ಅನ್ನೋ ಹುಡುಗಿನ ಮದುವೆ ಆಗಿರ್ತಾನೆ. ಅವತ್ತೇ ಫಸ್ಟ್ ನೈಟ್. ಶ್ವೇತಾ ಅವಳ ರೂಮ್ಗೆ ಹೋಗ್ತಾಳೆ. ಕಿರಣ್ ಕೂಡ ರೂಮ್ಗೆ ಹೋಗಿ ಶ್ವೇತಾ ಜೊತೆ ರೊಮ್ಯಾನ್ಸ್ ಶುರು ಮಾಡ್ತಾನೆ. ನೋಡಿದ್ರೆ ಆ ರೂಮಲ್ಲೇ ಗಜ, ಶಂಕರ ಮತ್ತೆ ಕದೀರ್ ಕೂತಿರ್ತಾರೆ. ಅವರು ನೈನಾಗೆ 2 ಕೋಟಿ ಕೊಡ್ಲಿಲ್ಲ ಅಂದ್ರೆ ಇನ್ನೆರಡು ದಿನದಲ್ಲಿ ನಮ್ಮನ್ನ ಕೊಲೆ ಮಾಡ್ತಾನಂತೆ ಅಂತ ಹೇಳ್ತಾರೆ. ಇವಾಗ ಎಲ್ರು ಮಾಂಗಮಣಿನ ಹುಡುಕಿ 2 ಕೋಟಿ ಈಸ್ಕೋಬೇಕು. ಆದ್ರೆ ಮಾಂಗಮಣಿ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಮಾಂಗಮಣಿ ಕಾಮಿನಿನ ಕಿಡ್ನಾಪ್ ಮಾಡೋಕೆ ಹೋದಾಗಿನಿಂದ ಕಾಣೆ ಆಗಿರ್ತಾನೆ. ಅದಕ್ಕೆ ಮಾಂಗಮಣಿ ಎಲ್ಲೋಗಿದ್ದಾನೆ ಅಂತ ಕಾಮಿನಿಗೆ ಗೊತ್ತು ಅಂತ ಎಲ್ರು ಅನ್ಕೋತಾರೆ. ಅದಕ್ಕೆ ಕಾಮಿನಿನ ಕಿಡ್ನಾಪ್ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಕಿರಣ್ ಹೆಂಡತಿ ಶ್ವೇತಾ ಕೂಡ ಕೈ ಜೋಡಿಸ್ತಾಳೆ. ಇವಾಗ ನೈನಾ ಇಂದ ಕಾಮಿನಿನ ಕಿಡ್ನಾಪ್ ಮಾಡೋಕೆ ಎಲ್ರು ಒಂದ್ ಪ್ಲಾನ್ ಮಾಡ್ತಾರೆ. ಮೊದಲು ಒಂದು ಕಾರ್ ತಗೋತಾರೆ. ಅವ್ರ ಗುರುತು ಸಿಗ್ಬಾರ್ದು ಅಂತ ಕಿರಣ್ ಕದೀರ್ಗೆ ಮಾಸ್ಕ್ ತರೋಕೆ ಹೇಳಿರ್ತಾನೆ. ಆದ್ರೆ ಕದೀರ್ ಬ್ಲಾಕ್ ಕಲರ್ ಕವರ್ ತಂದಿರ್ತಾನೆ. ಶಂಕರನ ಕಾರಲ್ಲೇ ಇರೋಕೆ ಹೇಳಿ ಕಿರಣ್, ಗಜ, ಕದೀರ್ 3 ಜನ ಕವರ್ನ ಮುಖಕ್ಕೆ ಹಾಕೊಂಡು ಕಾಮಿನಿನ ಕೂಡಾಕಿದ್ದ ಅಡ್ಡಕ್ಕೆ ಬರ್ತಾರೆ. ಅಲ್ಲಿ ಬೇಜಾನ್ ರೌಡಿಗಳು ಇರ್ತಾರೆ. ಅವರಿಗೆ ವಾಯ್ಸ್ ಅಲ್ಲೇ ಬಂದಿರೋದು ಕಿರಣ್, ಗಜ, ಕದೀರ್ ಅಂತ ಗೊತ್ತಾಗ್ಬಿಡುತ್ತೆ. ಕಿರಣ್ ಗನ್ ತೆಗೆದು ಕಾಮಿನಿಯಲ್ಲಿ ಅಂತ ಕೇಳ್ತಾನೆ. ಆ ರೌಡಿಗಳು ಕೂಡ ಗನ್ ತೆಗಿತಾರೆ. ಅವಾಗ ಶ್ವೇತಾ ಪೊಲೀಸ್ ತರ ಡ್ರೆಸ್ ಹಾಕೊಂಡು ಬಂದು ರೌಡಿಗಳ ಹತ್ರ ಗನ್ ಕಿತ್ಕೋತಾಳೆ. ಅಲ್ಲಿಂದ ಕಾಮಿನಿನ ಎತ್ತಾಕೊಂಡು ಕಾರ್ ಹತ್ರ ಬರ್ತಾರೆ. ಈ ಕಡೆ ಶಂಕರ ಕಾರಲ್ಲಿ ಕೂತಿದ್ದಾಗ ಅಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್ ಬಂದು ಡಾಕ್ಯುಮೆಂಟ್ಸ್ ಕೇಳ್ತಾ ಇರ್ತಾನೆ. ಅದಕ್ಕೆ ಶಂಕರ ಆ ಕಾನ್ಸ್ಟೇಬಲ್ ತಲೆಗೆ ಹೊಡೆದು ಅವನು ಕೂಡ ಕಾರ್ಗೆ ಹಾಕೊಂಡಿರ್ತಾನೆ. ಕಾಮಿನಿನ ಅಲ್ಲಿಂದ ಕಾರ್ಗೆ ಹಾಕೊಂಡು ಹೋಗುವಾಗ ಆ ಕಾನ್ಸ್ಟೇಬಲ್ಗೆ ಎಚ್ಚರ ಆಗ್ಬಿಡುತ್ತೆ. ಎಲ್ರು ಅವನ್ ತಲೆಗೆ ಹೊಡೆದು ಮತ್ತೆ ಮೂರ್ಛೆ ತಪ್ಪೋ ಹಾಗೆ ಮಾಡ್ತಾರೆ. ಆಮೇಲೆ ಕಾಮಿನಿ ಬಳಿ ಮಾಂಗಮಣಿ ಫೋಟೋ ತೋರಿಸಿ ಇವನೆಲ್ಲಿದ್ದಾನೆ ಅಂತ ಕೇಳ್ತಾರೆ. ಕಾಮಿನಿ, ಇವನು ನನ್ನ ಪೇಷಂಟ್ ಆಗಿದ್ದ, ಸ್ವಲ್ಪ ದಿನದಿಂದ ಆಸ್ಪತ್ರೆಗೆ ಬರ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ಯಾವುದೋ ಊರಿಂದ ಕಾಲ್ ಮಾಡಿ ನಿಧಿ ಹುಡುಕೋಕೆ ಹೋಗಿದ್ದೀನಿ ಅಂತ ಹೇಳ್ದ ಅಂತಾಳೆ. ಆ ನಂಬರಿಂದ ಕಾಲ್ ಯಾವ ಊರಿಂದ ಬಂದಿರೋದು ಅಂತ ಚೆಕ್ ಮಾಡ್ತಾರೆ. ಎಲ್ರು ಆ ಊರಿನ ಕಡೆ ಹೋಗೋಕೆ ಶುರು ಮಾಡ್ತಾರೆ.
ಎಲ್ರು ಎಂಜಾಯ್ ಮಾಡ್ಕೊಂಡು ಆ ಊರಿಗೆ ಹೋಗ್ತಾರೆ. ಆ ಊರಿನ ಹೆಸರು ಕೋಲಾಟಿಪುರಂ ಅಂತ. ಎಲ್ರು ಊರೀಚೆ ಕಾರ್ ನಿಲ್ಸಿ ಗಜ ಮತ್ತೆ ಕದೀರ್ನ ಅವ್ರು ಹುಡುಕ್ತಿರೋ ಮಾಂಗಮಣಿ ಇರೋ ಅಡ್ರೆಸ್ ತಿಳ್ಕೊಂಡು ಬರೋಕೆ ಕಳಿಸ್ತಾರೆ. ಗಜ ಮತ್ತೆ ಕದೀರ್ ಆ ಊರಿಗೆ ಹೋಗ್ತಾರೆ. ಒಂದು ಮನೆ ಬಳಿ ಒಬ್ಬ ವ್ಯಕ್ತಿ ಸತ್ತೋಗಿ ಎಲ್ಲ ಅಳ್ತಾ ಇರ್ತಾರೆ. ನೋಡಿದ್ರೆ ಇನ್ನೊಂದ್ ಮನೆ ಬಳಿ ಸೀಮಂತ ಮಾಡ್ತಾ ಇರ್ತಾರೆ. ಒಂದ್ ಕಡೆ ಹುಡುಗರು ಆಟ ಆಡ್ತಾ ಇದ್ರೆ ಒಂದ್ ಕಡೆ ಟೀಚರ್ ಪಾಠ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಗಂಡಸರು ಇಸ್ಪೀಟ್ ಆಡ್ತಾ ಇರ್ತಾರೆ. ಗಜ ಮತ್ತೆ ಕದೀರ್ ಆ ಗಂಡೈಕ್ಳು ಹತ್ರ ಅಡ್ರೆಸ್ ಕೇಳಿದ್ರೆ ಅವರು ಸುಮ್ನೆ ನಗ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಇಂಗ್ಲಿಷ್ ಓದೋಕೆ ಬರಲ್ಲ ಅದಕ್ಕೆ. ಆಮೇಲೆ ಅವರು ಅಲ್ಲೇ ಪಾಠ ಮಾಡ್ತಿದ್ದ ಟೀಚರ್ ಹತ್ರ ಹೋಗ್ತಾರೆ. ಆ ಹುಡುಗಿ ಊರಿನ ಕೊನೆಯಲ್ಲಿ ಇರೋ ದೊಡ್ಡ ಮನೆ ಅಂತ ಹೇಳ್ತಾಳೆ. ಅದನ್ನ ತಿಳ್ಕೊಂಡು ಇಬ್ರು ವಾಪಸ್ ಕಾರ್ ಹತ್ರ ಬರ್ತಾರೆ. ಅಲ್ಲಿ ಕಿರಣ್ ನಿಂತಿರ್ತಾನೆ. ಕಿರಣ್ ನ ಒಬ್ಬ ಹುಚ್ಚ ನೋಡಿ ಅವನ್ನ ಅಟ್ಟಾಡಿಸಿಕೊಂಡು ಬರ್ತಾನೆ. ಎಲ್ರು ಅಲ್ಲಿಂದ ಎಸ್ಕೇಪ್ ಆಗುವಾಗ ಆ ಹುಚ್ಚ ಬಾಯಿಂದ ಒಂದು ಬಾಣ ಉತ್ತಾನೆ. ಅದು ಕಿರಣ್ಗೆ ಚುಚ್ಕೊಳ್ಳುತ್ತೆ. ನೋಡಿದ್ರೆ ಆ ಬಾಣಕ್ಕೆ ವಿಷ ಹಚ್ಚಿರುತ್ತೆ. ಅಂದ್ರೆ ಕಿರಣ್ ಬಾಡಿಗೆ ವಿಷ ಹೋಗ್ತಾ ಇರುತ್ತೆ. ಅದಕ್ಕೆ ಕಾಮಿನಿ ಶಂಕರಾಗೆ ಅವನ್ ಬಾಯಿಂದ ವಿಷ ತೆಗೆಯೋಕೆ ಹೇಳ್ತಾಳೆ. ಅವನು ವಿಷ ತೆಗಿತಾನೆ. ಅಲ್ಲಿಂದ ಎಲ್ರು ಅವ್ರು ಹುಡುಕ್ತಿದ್ದ ಕೇಶವ ಅನ್ನೋ ವ್ಯಕ್ತಿಯ ಮನೆಗೆ ಹೋಗ್ತಾರೆ. ಅವರು ಎಲ್ರೂನು ಅತಿಥಿಗಳಂತೆ ಮನೆ ಒಳಗೆ ಕರ್ಕೊಂಡು ಊಟಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿ ಕಿರಣ್ ಕುಮಾರಿ ಅನ್ನೋ ಹುಡುಗಿಗೆ ಮಾಂಗಮಣಿ ಫೋಟೋ ತೋರಿಸಿ ಈ ವ್ಯಕ್ತಿ ಇಲ್ಲಿಗ್ ಬಂದಿದ್ನಾ ಅಂತ ಕೇಳ್ತಾನೆ. ಕುಮಾರಿ ಇವ್ರ ಅಂತಾಳೆ. ಅಷ್ಟರಲ್ಲಿ ಕುಮಾರಿ ಅಮ್ಮ ಕುಮಾರಿ ಕಡೆ ಗುರಾಯಿಸ್ತಾಳೆ. ಅದಕ್ಕೆ ಕುಮಾರಿ ಇವರು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಕಿರಣ್ ಕುಮಾರಿ ಅಮ್ಮನ ಬಳಿಗೆ ಹೋಗಿ ಆ ಹುಡುಗಿ ಇವನ್ ಬಗ್ಗೆ ಹೇಳ್ತಾ ಇದ್ಲು. ನೀವು ಗುರಾಯಿಸಿದ್ಕೆ ಹೇಳ್ತಾ ಇಲ್ಲ. ಇವಾಗ ನೀವೇ ಮಾಂಗಮಣಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸುಮ್ನೆ ಹೋಗ್ತೀವಿ, ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂತಾನೆ. ರಾತ್ರಿ ಆಗುತ್ತೆ. ಎಲ್ರು ಅದೇ ಮನೆಯಲ್ಲಿ ಇಸ್ಪೀಟ್ ಆಡ್ತಾ ಇರ್ತಾರೆ. ಕಾಮಿನಿ ಬಾಗಿಲ ಬಳಿ ಕೂತ್ಕೊಂಡು ಈಚೆ ನೋಡ್ತಾ ಇರ್ತಾಳೆ. ಕಾಮಿನಿ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾ ಇದ್ದಾಳೆ ಅನ್ಕೊಂಡು ಅವಳನ್ನ ಒಳಗೆ ಕೂರಿಸಿ ಡೋರ್ ಹಾಕ್ತಾರೆ. ಯಾರೋ ಡೋರ್ ನಾಕ್ ಮಾಡ್ತಾರೆ. ಶಂಕರ ಹೋಗಿ ಡೋರ್ ಓಪನ್ ಮಾಡಿದ್ರೆ ಯಾರು ಇರಲ್ಲ. ಮತ್ತೆ ಡೋರ್ ನಾಕ್ ಆಗುತ್ತೆ. ನೋಡಿದ್ರೆ ಈ ಸಲ ಆ ಕಾನ್ಸ್ಟೇಬಲ್ ಬಂದಿರ್ತಾನೆ. ಬಂದವನು ಸುಮ್ನೆ ಇರದೆ ಪಾತ್ರೆ ಇರೋ ಶೆಲ್ಫ್ಗೆ ಕೋಲಲ್ಲಿ ಹೊಡಿತಾ ಕೂಗ್ತಾ ಇರ್ತಾನೆ. ಅವಾಗ ಅವನ ತಲೆ ಮೇಲೆ ಪಾತ್ರೆ ಬಿದ್ದು ಮೂರ್ಛೆ ಹೋಗ್ತಾನೆ. ಅವನ್ನ ಎಳ್ಕೊಂಡೋಗಿ ಕಾರ್ಗೆ ಹಾಕ್ತಾರೆ. ಮತ್ತೆ ಯಾರೋ ಡೋರ್ ನಾಕ್ ಮಾಡ್ತಾರೆ. ಶಂಕರ ಕಾನ್ಸ್ಟೇಬಲ್ಲೇ ಇರ್ಬೇಕು ಅಂತ ಹೋದ್ರೆ ಕಾನ್ಸ್ಟೇಬಲ್ ಕಾರಲ್ಲೇ ಬಿದ್ದಿರ್ತಾನೆ. ಈ ಕಡೆ ಕಿರಣ್ ಇಸ್ಪೀಟ್ ಆಡುವಾಗ ರಮ್ಮಿನೇ ಆಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇರ್ತಾನೆ. ಅವಾಗ ಆ ಮನೆಯಲ್ಲಿದ್ದ ಕುಮಾರಿ ಅನ್ನೋ ಹುಡುಗಿ ಕಾರ್ಡ್ಸ್ ನೋಡದೇನೆ ಶೋ ಮಾಡೋದು ಹೇಗೆ ಅಂತ ಹೇಳ್ತಾಳೆ. ನೋಡಿದ್ರೆ ಆ ಹುಡುಗಿ ದೆವ್ವ ಆಗಿ ಕನ್ವರ್ಟ್ ಆಗಿರ್ತಾಳೆ. ಆ ಹುಡುಗಿ ತಂದೆ ಕೂಡ ದೆವ್ವ ಆಗಿರ್ತಾನೆ. ಅವನು ಕದೀರ್ನ ಎತ್ತಿ ಬಿಸಾಕ್ತಾನೆ. ಕದೀರ್ ಫ್ಯೂಸ್ ಮೇಲೆ ಬಿದ್ದು ಕರೆಂಟ್ ಹೋಗುತ್ತೆ. ಈ ಕಡೆ ಗಜ ಕಿಚನ್ ಅಲ್ಲಿ ಆಂಟಿ ಜೊತೆ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅದು ಆಂಟಿ ಅಲ್ಲ, ಅದು ಕೂಡ ದೆವ್ವನೇ. ಎಲ್ಲ ಕೂಗಾಡ್ತಾ ಇರ್ತಾರೆ. ಕಡೆಗೆ ಕದೀರ್ ಮತ್ತೆ ಗಜ ಹೋಗಿ ಫ್ಯೂಸ್ ಹಾಕ್ತಾರೆ. ಆ ದೆವ್ವಗಳು ಪಾಪ ಶಂಕರನ ಬಟ್ಟೆನೆ ಕಿತ್ಕೊಂಡು ಹೋಗಿ ಬೆತ್ತಲು ಮಾಡಿರ್ತವೆ. ಈ ಕಡೆ ಕಿರಣ್ ಅವನ್ ಹೆಂಡತಿ ಅನ್ಕೊಂಡು ಕಾಮಿನಿ ಕೈ ಹಿಡ್ಕೊಂಡು ಕಾಡಲ್ಲಿ ಓಡ್ ಬರ್ತಾ ಇರ್ತಾನೆ. ಅವನ್ ಹೆಂಡತಿ ಅಲ್ಲ ಅಂತ ಗೊತ್ತಾಗಿ ಬೇಜಾರಾಗ್ತಾನೆ. ಅಲ್ಲೇ ಆ ಊರಿನ ರೋಡ್ ಕಾಣಿಸುತ್ತೆ. ಕಾಮಿನಿ ಬರ್ತಿದ್ದ ಒಂದು ಕಾರ್ಗೆ ಅಡ್ಡ ಹಾಕ್ತಾಳೆ. ಕಿರಣ್ ಕೂಡ ಆ ಕಾರ್ಗೆ ಹತ್ಕೋತಾನೆ. ಕಿರಣ್ಗೆ ಮಾತ್ರ ರೋಡ್ ಸೈಡ್ ಅಲ್ಲಿ ಯಾರೋ ಇಬ್ರು ಚೈನೀಸ್ ವ್ಯಕ್ತಿಗಳು ಡ್ರಾಪ್ ಕೇಳೋ ರೀತಿ ಕಾಣಿಸ್ತಾ ಇರುತ್ತೆ. ಅದು ಕಾಮಿನಿಗೂ ಕಾಣಿಸಲ್ಲ, ಕಾರ್ ಡ್ರೈವರ್ಗೂ ಕಾಣಿಸಲ್ಲ. ನೋಡಿದ್ರೆ ಅದೇ ಕಾರಲ್ಲಿ ಕಾಮಿನಿನ ನೈನಾಗೋಸ್ಕರ ಕಿಡ್ನಾಪ್ ಮಾಡಿದ್ದ ಗುರೂಜಿ ಇರ್ತಾನೆ. ಗುರೂಜಿನ ನೋಡಿ ಕಾಮಿನಿ ಕಾರಿಂದ ಜಂಪ್ ಮಾಡಿ ಎಸ್ಕೇಪ್ ಆಗ್ಬಿಡ್ತಾಳೆ. ಕಿರಣ್ ಒಬ್ಬ ಗುರೂಜಿ ಮತ್ತೆ ಅವನ ಅಸಿಸ್ಟೆಂಟ್ ಕೈಲಿ ತಗಲಾಕೊಳ್ತಾನೆ. ಈ ಕಡೆ ಶಂಕರ ಯಾವುದೋ ಚಾಪೆ ಸುತ್ಕೊಂಡು ಕಾಡೊಳಗೆ ಓಡ್ ಬರ್ತಾನೆ. ಅವಾಗ ಅವನಿಗೆ ಒಂದು ಮನೆ ಕಾಣಿಸುತ್ತೆ. ಆ ಮನೆಗೆ ಹೋದ್ರೆ ಅಲ್ಲಿ ಯಾರು ಇರಲ್ಲ. ಫೋಟೋದಲ್ಲಿ ನೋಡಿದ್ರೆ ತುಂಬಾ ಜನ ಇರ್ತಾರೆ, ಆದ್ರೆ ಮನೆ ಖಾಲಿ ಇರುತ್ತೆ. ಅಲ್ಲೇ ಇದ್ದ ಬಟ್ಟೆ ಹಾಕೋತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಒಂದಜ್ಜಿ ಪ್ರತ್ಯಕ್ಷ ಆಗ್ತಾಳೆ. ಅವರಿಗೆ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಶಂಕರ ಸುಮ್ನೆ ಇರದೆ ಆ ಅಜ್ಜಿ ಕನ್ನಡಕ ತೆಗಿತಾನೆ. ನೋಡಿದ್ರೆ ಆ ಅಜ್ಜಿ ಕೂಡ ದೆವ್ವಾನೆ. ಆ ಅಜ್ಜಿ ಶಂಕರನ ಕೈನ ಕಚ್ ಬಿಡ್ತಾಳೆ. ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ಆ ಮನೆಯಿಂದ ತಪ್ಪಿಸಿಕೊಂಡು ಬಂದ ಗಜ ಮತ್ತೆ ಕದ್ದೀರ್ಗೆ ಒಂದು ಸ್ಕೂಲ್ ಕಾಣಿಸುತ್ತೆ. ರಾತ್ರಿ ವೇಳೆ ಕೂಡ ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ತಾ ಇರ್ತಾರೆ. ಅವ್ರನ್ನ ಮಾತಾಡ್ಸೋಕೆ ಗಜ ಮತ್ತೆ ಕದೀರ್ ಹೋಗ್ತಾರೆ. ಎಷ್ಟೇ ಮಾತಾಡ್ಸೋಕೆ ಟ್ರೈ ಮಾಡಿದ್ರು ಆ ಟೀಚರ್ ಆಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ಮಾತಾಡೋದೇ ಇಲ್ಲ. ಈ ಕಡೆ ಗುರೂಜಿ ಕಿರಣ್ನ ಕರ್ಕೊಂಡು ಆ ದೆವ್ವದ ಮನೆ ಬಳಿಗೇನೆ ಬರ್ತಾನೆ. ಆ ಮನೆ ಡೋರ್ ಓಪನ್ ಮಾಡೋಕೆ ಹೋದಾಗ ಕಿರಣ್ ಕಾರಿಂದ ಏನೋ ಸೌಂಡ್ ಬರುತ್ತೆ. ಗುರೂಜಿ ಅಸಿಸ್ಟೆಂಟ್ ಅಲ್ಲಿಗೆ ಹೋದ ಕೂಡಲೇ ಯಾರೋ ಅವನ ತಲೆಗೆ ಹೊಡಿತಾರೆ. ಯಾರು ಅಂತ ನೋಡೋಕೆ ಗುರೂಜಿ ಕೂಡ ಹೋಗ್ತಾನೆ. ಅಲ್ಲಿ ಯಾರನ್ನು ನೋಡಿ ಗುರೂಜಿ ನೀನಾ ಅಂತಾನೆ. ಅಷ್ಟರಲ್ಲಿ ಅವನಿಗೆ ಯಾರೋ ಹೊಡಿತಾರೆ. ಯಾರು ಅಂತ ನೋಡಿದ್ರೆ ಕಿರಣ್ ಹೆಂಡತಿ ಶ್ವೇತಾ. ಕಿರಣ್ ಶ್ವೇತಾನ ನೋಡಿ ಗುರೂಜಿ ಯಾಕೆ ನಿನ್ನ ನೋಡಿ ನೀನಾ ಅಂದ ಅಂತ ಕೇಳ್ತಾನೆ. ಆದ್ರೆ ಶ್ವೇತಾ ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಅವರ ಕಾರ್ ತಗೊಂಡು ಎಸ್ಕೇಪ್ ಆಗ್ತಾರೆ. ಊರ್ ಬಿಟ್ಟು ಈಚೆ ಹೋಗೋಕೆ ಟ್ರೈ ಮಾಡುವಾಗ ಕಾರಲ್ಲಿದ್ದ ಕಾನ್ಸ್ಟೇಬಲ್ಗೆ ಪ್ರಜ್ಞೆ ಬರುತ್ತೆ. ಕಾನ್ಸ್ಟೇಬಲ್ ಸುಮ್ನೆ ಇರದೆ ಕಿರಣ್ ಕಣ್ಣು ಮುಚ್ಚಿಬಿಡ್ತಾನೆ. ಕಿರಣ್ ಕಣ್ಣು ಕಾಣದೆ ಕಾರ್ನ ತಗೊಂಡೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡಿತಾನೆ. ಅದು ಕೂಡ ಗಜ ಮತ್ತೆ ಕದೀರ್ ಇರೋ ಸ್ಕೂಲ್ ಬಳಿನೇ.
ಈ ಗಜ ಮತ್ತೆ ಕದೀರ್ ಟೀಚರ್ ನ ಮಾತಾಡಿಸ್ತಾ ಇದ್ರೆ ಆ ಟೀಚರ್ ಡೋರ್ ಹಾಕೋಬಿಡ್ತಾರೆ. ಕದೀರ್ ಡೋರ್ ಹೊಡೆದು ಒಳಗೆ ಹೋಗ್ಬೇಕು ಅಂತ ಅನ್ಕೋತಾನೆ. ಅಷ್ಟ್ರಲ್ಲಿ ಕಿರಣ್ ಅವ್ರನ್ನ ಕರೀತಾನೆ. ಅವರು ಈಚೆ ಬರ್ತಾರೆ. ಗಜ ಕಾರ್ ನೋಡಿ ಕಾರ್ ಹಾಳಾಗಿದೆ, ಸ್ಟಾರ್ಟ್ ಆಗಲ್ಲ ಅಂತಾನೆ. ಅವಾಗ ಅದೇ ದಾರಿಲಿ ಒಬ್ಬ ಗಂಡ ಹೆಂಡತಿ ಬರ್ತಾರೆ. ಇವ್ರನ್ನ ಗುಂಡಪ್ಪ ಮತ್ತೆ ಗುಂಡಮ್ಮ ಅಂತ ಕರೆಯೋಣ. ಗುಂಡಪ್ಪ ಗಜ, ಕದೀರ್, ಕಿರಣ್ ಮತ್ತೆ ಶ್ವೇತಾಗೆ ಸ್ಕೂಲ್ ಈಚೆ ಇರೋ ಬೋರ್ಡ್ ನ ತೋರಿಸ್ತಾನೆ. ಅದ್ರಲ್ಲಿ ಆ ಸ್ಕೂಲ್ ಟೀಚರ್ ಮಕ್ಕಳು ಎಲ್ರೂ ಸತ್ತೋಗಿದ್ದಾರೆ ಅಂತ ಬರ್ದಿರುತ್ತೆ. ಅಂದ್ರೆ ಸ್ಕೂಲ್ ಒಳಗೆ ಇದ್ದ ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ಎಲ್ರೂ ದೆವ್ವಗಳೇ. ಅದಕ್ಕೆ ಗುಂಡಪ್ಪ ಅವ್ರನ್ನೆಲ್ಲ ರಾತ್ರಿ ನಮ್ಮನೇಲೆ ಇರಿ ಅಂತ ಹೇಳಿ ಎಲ್ರೂನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆ ಒಳಗೆ ಹೋದ ತಕ್ಷಣ ಗುಂಡಮ್ಮ ಒಂದ್ ರೀತಿ ಆಡೋಕೆ ಶುರು ಮಾಡ್ತಾಳೆ. ಅವಾಗ ಗುಂಡಪ್ಪ ಓಡೋಗಿ ಸ್ನಾಕ್ಸ್ ತಂದು ಕೊಡ್ತಾನೆ. ಗುಂಡಮ್ಮ ಯಾವಾಗ್ಲೂ ಏನಾದ್ರೂ ತಿಂತಾನೆ ಇರಬೇಕು, ಇಲ್ಲ ಅಂದ್ರೆ ಹುಚ್ಚಿ ರೀತಿ ಆಡ್ತಾಳೆ ಅಂತ ಗುಂಡಪ್ಪ ಹೇಳ್ತಾನೆ. ಇದ್ನ ಕೇಳಿ ಕೂಡ ಕದೀರ್ ಸುಮ್ನೆ ಇರದೆ ಹೋಗಿ ಗುಂಡಮ್ಮನ ಕೈಯಿಂದ ಸ್ನಾಕ್ಸ್ ಕಿತ್ಕೋತಾನೆ. ಅದಕ್ಕೆ ಗುಂಡಮ್ಮ ಮಚ್ಚುಗೊಂಡು ಗುಂಡಪ್ಪನ ತಲೆಗೆನೆ ಹೊಡಿತಾಳೆ. ಆ ಮಚ್ಚು ಗುಂಡಪ್ಪನ ತಲೆಗೆ ಕಚ್ಕೊಳ್ಳುತ್ತೆ. ಆದ್ರೂ ಗುಂಡಪ್ಪ ಸಾಯಲ್ಲ. ಎಲ್ರು ಸೈಕಲ್ ಅಲ್ಲಿ ಗುಂಡಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಕದೀರ್ ಅವನ ಹತ್ರ ಬಿರಿಯಾನಿ ಇದೆ ಅಂತ ಬಿರಿಯಾನಿನ ತಿಂತ ಬರ್ತಾ ಇರ್ತಾನೆ. ಗಜ ಕೂಡ ತಿಂತಾನೆ. ಆವಾಗ ಅಲ್ಲಿಗೆ ಬಿರಿಯಾನಿ ಇಷ್ಟಪಡೋ ಒಂದು ದೆವ್ವ ಬರುತ್ತೆ. ಇಲ್ಲಿ ಈ ಗುಂಡಪ್ಪ ಕೂಡ ದೆವ್ವಾನೆ ಅಂತ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಅಲ್ಲಿ ಗನ್ ಸೌಂಡ್ ಆಗುತ್ತೆ. ಯಾರೋ ಒಬ್ಬ ಕಳ್ಳನ್ನ ಪೊಲೀಸ್ ಅಟ್ಟಾಡಿಸಿಕೊಂಡು ಬರ್ತಾನೆ. ಅದನ್ನ ನೋಡಿ ಕಿರಣ್, ಶ್ವೇತಾ, ಗಜ, ಕದೀರ್ ಎಲ್ರೂ ಬಚ್ಚಿಟ್ಕೊಳ್ತಾರೆ. ಆ ಪೊಲೀಸ್ ಹಾಡ್ ಹೇಳ್ತಾ ಕಳ್ಳನ್ನ ಹುಡುಕ್ತಾ ಇರ್ತಾನೆ. ಆ ಪೊಲೀಸ್ ಹಾಡ್ ಹೇಳ್ತಾ ಇರೋದನ್ನ ಕೇಳಿ ಕಳ್ಳ ನಗ್ತಾ ಇರ್ತಾನೆ. ಅದರಿಂದ ಆ ಪೊಲೀಸ್ ಕಳ್ಳನ್ನ ಸಾಯಿಸೇ ಬಿಡ್ತಾನೆ. ಆಮೇಲೆ ಕಾನ್ಸ್ಟೇಬಲ್ಸ್ ಬಾಡಿನ ಎಳ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನೋಡಿ ಆ ಊರಲ್ಲಿ ಇದ್ರೆ ಅವರ ಸಾವು ಕೂಡ ಖಚಿತ ಅಂತ ಎಲ್ರು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ಕೋತಾರೆ. ಅವಾಗ ಯಾರೋ ಪಟಾಕಿ ಹೊಡೆಯೋದು ಕಾಣಿಸುತ್ತೆ. ಎಲ್ರು ಆ ಪಟಾಕಿನ ಫಾಲೋ ಮಾಡ್ಕೊಂಡು ಹೋದ್ರೆ ಅಲ್ಲಿ ಕಾಮಿನಿ ನಿಂತಿರ್ತಾಳೆ. ಅವಳು ಎಲ್ರಿಗೂ ಆ ಜಾಗನ ತೋರಿಸ್ತಾಳೆ. ಅದೊಂದು ಜಾತ್ರೆ. ನಾವು ಮೊದಲ ಸೀನಲ್ಲಿ ಊರಿನ ಎಲ್ಲ ಜನ ಸಾಯೋದ್ನ ನೋಡಿದ್ವಲ್ಲ, ಅದೇ ಜಾತ್ರೆ. ಆ ಜಾತ್ರೆಯಲ್ಲಿ ಎಲ್ಲಾ ವಸ್ತುಗಳು ಅವುಗಳ ಪಾಡಿಗೆ ಅವೇ ಮೂವ್ ಆಗ್ತಾ ಇರುತ್ತೆ. ಆ ಜಾತ್ರೆಯಲ್ಲಿ ಸತ್ತವರೇ ಇವಾಗ ದೆವ್ವ ಆಗಿರೋದು. ಅಂದ್ರೆ ಇಡೀ ಊರೇ ಜಾತ್ರೆಯಲ್ಲಿ ಸತ್ತಿತ್ತು. ಅದರಿಂದ ಇಡೀ ಊರೇ ದೆವ್ವ ಆಗಿದೆ. ಆ ಜಾತ್ರೆಯಲ್ಲಿ ಎಲ್ರಿಗೂ ಒಂದ್ ಹುಡುಗಿ ನಿಂತ್ಕೊಂಡು ಹಾಡ್ ಹೇಳ್ತಾ ಇರೋದು ಕಾಣಿಸುತ್ತೆ. ನೋಡಿದ್ರೆ ಅದು ಹುಡುಗಿ ಅಲ್ಲ, ಅಜ್ಜಿ ದೆವ್ವ. ಅದ್ನ ನೋಡಿ ಕಿರಣ್ ಅಲ್ಲಿಂದ ಓಡೋಗ್ತಾನೆ. ಓಡ್ತಾ ಒಂದು ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ಗುಂಡಪ್ಪನ ಸಮಾಧಿ ನೋಡ್ತಾನೆ. ಅಲ್ಲಿಂದ ಮತ್ತೆ ಓಡ್ತಾನೆ. ಇನ್ನೇನು ಮೇನ್ ರೋಡ್ಗೆ ಹೋಗ್ಬೇಕು ಅಷ್ಟರಲ್ಲಿ ಸುತ್ತಿ ಬಳಸಿ ಆ ಜಾತ್ರೆ ಜಾಗಕ್ಕೆ ಬರ್ತಾನೆ. ಅಂದ್ರೆ ಆ ಊರಿಂದ ಎಸ್ಕೇಪ್ ಆಗೋಕೆ ಆಗಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಅವಾಗ ಶ್ವೇತಾ, ಆಗಿದ್ರೆ ಶಂಕರ ಎಲ್ಲಿ, ಅವನ್ ಹೇಗೆ ಎಸ್ಕೇಪ್ ಆದ ಅಂತ ಕೇಳ್ತಾಳೆ. ಅವಾಗ ಕಾಮಿನಿ, ಶಂಕರ ಎಸ್ಕೇಪ್ ಆಗಿಲ್ಲ, ಮಾತಮ್ಮ ಎತ್ತಾಕೊಂಡೋದ್ಲು ಅಂತ ಹೇಳ್ತಾಳೆ. ಈ ಮಾತಮ್ಮ ಕೂಡ ದೆವ್ವಾನೆ. ಶ್ವೇತಾ ಮಾತಮ್ಮ ಬಗ್ಗೆ ಬುಕ್ ಅಲ್ಲಿ ಓದಿರ್ತಾಳೆ. ಅದು ನಿಜ ಅಂತ ಗೊತ್ತಾಗಿ ಶಾಕ್ ಆಗುತ್ತೆ. ಈ ಮಾತಮ್ಮ ಶಂಕರ ಮತ್ತೆ ಕಾಮಿನಿಗೆ ಅಡ್ಡ ಸಿಕ್ಕಾಗ ನಾನ್ ಚೆನ್ನಾಗ್ ಕಾಣ್ತಿದ್ದೀನ ಅಂತ ಕೇಳಿರ್ತಾಳೆ. ಕಾಮಿನಿ ಅದಕ್ಕೆ ಕರೆಕ್ಟ್ ಆನ್ಸರ್ ಹೇಳಿರಲ್ಲ. ಅಂದ್ರೆ ಇರಬಹುದು, ಇಲ್ಲದೆ ಇರಬಹುದು ಅನ್ನೋ ತರ ಆನ್ಸರ್ ಮಾಡಿರ್ತಾಳೆ. ಆದ್ರೆ ಶಂಕರ ಹೌದು ಅಂದಿರ್ತಾನೆ. ಅವಾಗ ಮಾತಮ್ಮ ದೆವ್ವದ ರೀತಿಯಾಗಿ ಇವಾಗ ಅಂತ ಕೇಳ್ತಾಳೆ. ಶಂಕರ ಇಲ್ಲ ಅಂತಾನೆ. ಅದಕ್ಕೆ ಮಾತಮ್ಮ ಶಂಕರನ ಮಾತ್ರ ಎತ್ತಾಕೊಂಡೋಗಿರ್ತಾಳೆ. ಇವಾಗ ಶ್ವೇತಾ, ನಾವು ಮಾತಮ್ಮನ ಭೇಟಿಯಾದ್ರೆ ನಿಧಿ ಎಲ್ಲಿದೆ ಅಂತ ಗೊತ್ತಾಗ್ಬಹುದು ಅಂತ ಹೇಳಿ ಕಾಮಿನಿ ಮಾತಮ್ಮನ ನೋಡಿದ ಜಾಗಕ್ಕೆ ಹೋಗ್ತಾರೆ. ಮಾತಮ್ಮ ಅಲ್ಲಿಗೆ ಬರ್ತಾಳೆ. ಐಡಿಯಾ ಕೊಟ್ಟ ಶ್ವೇತಾನೆ ಅಲ್ಲಿಂದ ಎದ್ರುಕೊಂಡು ಓಡೋಗ್ತಾಳೆ. ಮಿಗ್ದವರೆಲ್ಲ ಮಾತಮ್ಮ ಕೈಲಿ ತಗಲಾಕೊಳ್ತಾರೆ. ಮಾತಮ್ಮ ಬಂದು ಕದೀರ್ ಬಳಿ ನಾನ್ ಚೆನ್ನಾಗ್ ಕಾಣಿಸ್ತಾ ಇದ್ದೀನ ಅಂತಾಳೆ. ಕದೀರ್ ಆನ್ಸರ್ ಮಾಡಿದ್ರೆ ಮಾತಮ್ಮ ಎತ್ತಾಕೊಂಡು ಹೋಗ್ತಾಳೆ ಅಂತ ಏನೇನೋ ಹೇಳ್ತಾ ಇರ್ತಾನೆ. ಆದ್ರೂ ಮಾತಮ್ಮ ಎಲ್ರೂ ಎತ್ತಾಕೊಂಡು ಹೋಗ್ತಾಳೆ. ಈ ಕಡೆ ಕಿರಣ್ ಇವಾಗ ಒಂದು ಮನೆಯಲ್ಲಿ ಮಲಗಿರ್ತಾನೆ. ಎದ್ದವನು ಈಚೆ ಹೋಗೋಕೆ ಹೋದ್ರೆ ಹಾಲಲ್ಲಿ ಶಂಕರ, ಗಜ, ಕಾಮಿನಿ, ಕದೀರ್ ಎಲ್ರೂ ಕೂತಿರ್ತಾರೆ. ಕಿರಣ್ ಕೂಡ ಹೋಗಿ ಅಲ್ಲೇ ಕೂತ್ಕೋತಾನೆ. ಮತ್ತೆ ಅವ್ರ ಮುಂದೆ ಮಾತಮ್ಮ ಬರ್ತಾಳೆ. ಮಾತಮ್ಮ ಎಲ್ರಿಗೂ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಕಿರಣ್, ನಾವು ಮಾಂಗಮಣಿನ ಹುಡಿಕೊಂಡ್ ಬಂದು ಅವನು ನಿಧಿ ಹುಡುಕೋಕೆ ಬಂದಿದ್ದಾನಂತೆ ಅಂತ ಹೇಳ್ತಾನೆ. ಆವಾಗ ಮಾತಮ್ಮ, ನಿಧಿ ತಾನೆ, ಅದೆಲ್ಲಿದೆ ಅಂತ ನಾನ್ ತೋರಿಸ್ತೀನಿ. ಆದ್ರೆ ನೀವು ನಾನಿವಾಗ ಹೇಳೋ ಕಥೆಯಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರೆ ನಿಧಿ ಸಿಗುತ್ತೆ ಅಂತ ಹೇಳಿ ಮಾತಮ್ಮ ಕತೆ ಹೇಳೋಕೆ ಶುರು ಮಾಡ್ತಾಳೆ. ಮಾತಮ್ಮ ಮುಂಚೆ ಮನುಷ್ಯ ಆಗಿದ್ದಾಗ ಅವಳ ಗಂಡ ಯಾವಾಗ್ಲೂ ಕುಡ್ಕೊಂಡು ಓಡಾಡ್ತಾ ಇರ್ತಾನೆ. ಒಂದಿನ ಮಾತಮ್ಮ ತಂಗಿ ಮೋಹಿನಿ ಮಾತಮ್ಮ ಮನೆಗೆ ಬಂದಾಗ ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾನೆ. ಅದೇ ಕಾಡಲ್ಲಿ ಕಳ್ಳನ್ನ ಕೊಲೆ ಮಾಡಿದ್ನಲ್ಲ ಆ ಇನ್ಸ್ಪೆಕ್ಟರ್. ಅವನು ಮಾತಮ್ಮ ಬಳಿ ದುಡ್ಡು ಇಸ್ಕೊಂಡು ಹೋಗ್ತಾನೆ. ಆಮೇಲೆ ಮಾತಮ್ಮ ಗಂಡ ಬಂದು ದುಡ್ಡು ಕೇಳ್ತಾನೆ. ಆದ್ರೆ ಮಾತಮ್ಮ ಬಳಿ ದುಡ್ಡಿರಲ್ಲ. ಅದಕ್ಕೆ ಮಾತಮ್ಮ ಗಂಡ ಮಾತಮ್ಮಗೆ ಬೈದು ಮೋಹಿನಿಗೆ ಪಟೇಲ ಅನ್ನೋ ವ್ಯಕ್ತಿ ಜೊತೆ ಸೇರಿ ಬಾವಿಯಾಗಿ ಓಕೆ ಹೇಳ್ತಾನೆ. ಇಬ್ರು ಸೇರಿ ಬಾವಿಯಾಗಿದ್ದಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಆ ಬಾವಿ ತುಂಬಾ ಆಳಾಗ್ಬಿಡುತ್ತೆ. ಎಷ್ಟು ಆಳ ಇದೆ ಅಂತ ಚೆಕ್ ಮಾಡೋಕೆ ಪಟೇಲ ಹಗ್ಗಕ್ಕೆ ಲ್ಯಾಟಿನ್ ಕಟ್ಟಿ ಬಾವಿಗೆ ಬಿಡ್ತಾನೆ. ಆಮೇಲೆ ಲ್ಯಾಟಿನ್ ನ ಮೇಲೆ ಹೇಳಿದ್ರೆ ಅಲ್ಲಿ ಲ್ಯಾಟಿನ್ ಬರಲ್ಲ, ಬದಲಾಗಿ ಒಂದು ಮಡಿಕೆ ಬರುತ್ತೆ. ನೋಡಿದ್ರೆ ಅದ್ರ ತುಂಬಾ ಚಿನ್ನ ಇರುತ್ತೆ. ಜೊತೆಗೆ ಒಂದು ಬಟ್ಟೆಯಲ್ಲಿ ಇನ್ನೂ ಇದ್ರೆ ಕಳಿಸಿ ಅಂತ ಬರ್ದಿರುತ್ತೆ.
ಅದಕ್ಕೆ ಪಟೇಲ ಹೋಗಿ ಒಂದು ಲ್ಯಾಟಿನ್ ಅಂಗಡಿನೇ ತಗೊಂಡ್ ಬಂದು ಎಲ್ಲಾನು ಒಳಗೆ ಕಳಿಸ್ತಾನೆ. ಆದ್ರೆ ವಾಪಸ್ ಚಿನ್ನ ಬರಲ್ಲ, ಒಡೆದು ಹೋಗಿರೋ ಲ್ಯಾಟಿನ್ಗಳು ಬರುತ್ತೆ. ಅದನ್ನ ನೋಡಿ ಕೋಪ ಮಾಡ್ಕೊಂಡ ಪಟೇಲ ಅವನೇ ಹಗ್ಗ ಕಟ್ಕೊಂಡು ಬಾವಿ ಒಳಗೆ ಹೋಗ್ತಾನೆ. ನೋಡಿದ್ರೆ ಪಟೇಲ ಮಾಯ ಆಗಿ ಇನ್ನೂ ಜಾಸ್ತಿ ಚಿನ್ನ ಬರುತ್ತೆ. ಅದನ್ನ ನೋಡಿ ಮೋಹಿನಿ ಮತ್ತೆ ಮಾತಮ್ಮ ಖುಷಿ ಆಗ್ತಾರೆ. ಜೊತೆಗೆ ಒಂದು ಬಟ್ಟೆಯಲ್ಲಿ ಇನ್ಮೇಲೆ ಇದನ್ನೇ ಕಳಿಸಿ ಅಂತ ಬರ್ತಿರುತ್ತೆ. ಅಂದ್ರೆ ಮನುಷ್ಯರನ್ನ ಬಾವಿಗೆ ಹಾಕಿದ್ರೆ ಚಿನ್ನ ಸಿಗುತ್ತೆ. ಇದು ಗೊತ್ತಾಗಿ ಮಾತಮ್ಮ ಅವಳ ಕುಡುಕ ಗಂಡನನ್ನೇ ಬಾವಿ ಒಳಗೆ ಹಾಕ್ತಾಳೆ, ಮತ್ತೆ ಚಿನ್ನ ಸಿಗುತ್ತೆ. ಇವಾಗ ಮಾತಮ್ಮ ಒಂದು ಪ್ಲಾನ್ ಮಾಡಿ ಇನ್ಸ್ಪೆಕ್ಟರ್ ನ ಕರೆಸಿ ಡೈಲಿ ಬಾಡಿ ತಂದ್ಕೊಟ್ರೆ ಡೈಲಿ ಚಿನ್ನ ಕೊಡ್ತೀನಿ ಅಂತ ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಸ್ವಲ್ಪ ಚಿನ್ನ ಕೊಡ್ತಾ ಇರ್ತಾಳೆ. ಆ ದಿನ ರಾತ್ರಿಯೇ ಒಬ್ಬ ಕಳ್ಳನನ್ನ ಇನ್ಸ್ಪೆಕ್ಟರ್ ಕೊಲೆ ಮಾಡ್ತಾನೆ. ಈ ಸಿನ್ನ ಆಲ್ರೆಡಿ ನಾವು ನೋಡಿದ್ವಿ. ಹೀಗೆ ಇನ್ಸ್ಪೆಕ್ಟರ್ ಬಾಡಿ ತಂದು ಕೊಡೋದು, ಅದನ್ನ ಬಾವಿಗೆ ಹಾಕಿ ಮಾತಮ್ಮ ಮೋಹಿನಿ ಚಿನ್ನ ತಗೊಳ್ಳೋದು, ಹೀಗೆ ಕೆಲವು ದಿನ ಕಳೆಯುತ್ತೆ. ಒಂದಿನ ರಾತ್ರಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಜೊತೆ ಮಾತಮ್ಮ ಮನೆಗೆ ನುಗ್ಗಿ ಚಿನ್ನ ನೋಡ್ಬಿಡ್ತಾನೆ. ಇಲ್ಲಿ ಮಾತಮ್ಮ ಮೋಹಿನಿ ಎಲ್ಲಾ ನಿಜ ಹೇಳ್ತಾರೆ. ಅವಾಗ ಇದ್ದಕ್ಕಿದ್ದ ಹಾಗೆ ಅವ್ರ ಮುಂದೆ ಒಂದು ದೆವ್ವ ಬಂದು ನಿಂತ್ಕೊಳ್ಳುತ್ತೆ. ಇನ್ಸ್ಪೆಕ್ಟರ್ ಎಲ್ರಿಗೂ ಬ್ಲಿಂಕ್ ಮಾಡದೆ ಅದನ್ನೇ ನೋಡ್ತಾ ಇರೋಕೆ ಹೇಳ್ತಾನೆ. ಆದ್ರೆ ಕಾನ್ಸ್ಟೇಬಲ್ ಬ್ಲಿಂಕ್ ಮಾಡ್ತಾನೆ. ಆ ದೆವ್ವ ಕಾನ್ಸ್ಟೇಬಲ್ ಹತ್ರ ಬಂದು ಕಡೆಗೆ ಕಾನ್ಸ್ಟೇಬಲ್ ನ ಎತ್ತ ಹಾಕೊಂಡು ಹೋಗುತ್ತೆ. ಅಲ್ಲಿ ಒಂದು ಬಟ್ಟೆಯಲ್ಲಿ ಬಾವಿ ಒಣಗಲು ಬಿಡಬೇಡಿ ಅಂತ ಬರ್ದಿರುತ್ತೆ. ಅಂದ್ರೆ ಆ ದೆವ್ವಕ್ಕೆ ಡೈಲಿ ಊಟ ಕೊಡ್ಬೇಕು, ಇಲ್ಲ ಅಂದ್ರೆ ಅದೇ ಬಾವಿಯಿಂದ ಈಚೆ ಬಂದು ಯಾರ್ ಬೇಕು ಅವ್ರನ್ನ ಎತ್ತಾಕೊಂಡು ಹೋಗ್ಬಿಡುತ್ತೆ ಅಂತ ಮಾತಮ್ಮ ಮೋಹಿನಿ ಮತ್ತೆ ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತೆ. ಇವಾಗ ಇನ್ಸ್ಪೆಕ್ಟರ್ ಒಂದೇ ಸಲ ಜಾಸ್ತಿ ಚಿನ್ನ ತಗೊಂಡು ಊರ್ ಬಿಟ್ಟು ಹೋಗ್ಬಿಡೋಣ ಅಂತ ಡೈಲಿ ಒಂದೊಂದ್ ಬಾಡಿ ಹಾಕೋ ಬದಲು ಒಟ್ಟಿಗೆ 100 ಬಾಡಿ ಹಾಕೋಣ ಅಂತ ಪ್ಲಾನ್ ಮಾಡ್ತಾನೆ. ಅದೇ ರೀತಿ ಜಾತ್ರೆಯಲ್ಲಿ ಈ ಇನ್ಸ್ಪೆಕ್ಟರೇ ಊರಿನ ಜನರನ್ನ ಕೊಲ್ತಾನೆ. ಇದೇ ಸಿನ್ನ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಎಲ್ರೂನು ಕೊಂದು ಬಾವಿಗೆ ಹಾಕಿ ಇನ್ಸ್ಪೆಕ್ಟರ್ ಮಾತಮ್ಮ ಮೋಹಿನಿ ಚಿನ್ನ ತಗೋತಾರೆ. ಆದ್ರೆ ಇನ್ಸ್ಪೆಕ್ಟರ್ ಮೋಹಿನಿ ಮತ್ತೆ ಮಾತಮ್ಮನ ಕೂಡ ಬಾವಿಗೆ ಹಾಕ್ಬಿಡ್ತಾನೆ. ಅವರು ಸತ್ತೋಗ್ತಾರೆ. ಆಮೇಲೆ ಇನ್ಸ್ಪೆಕ್ಟರ್ ಎಸ್ಕೇಪ್ ಆಗ್ತಾನೆ. ಇದ್ನ ಮಾತಮ್ಮ ಕಿರಣ್, ಗಜ, ಶಂಕರ್, ಕಾಮಿನಿಗೆ ಹೇಳಿ ಇದ್ರಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕೇಳ್ತಾಳೆ. ಕಿರಣ್ಗೆ ಮಾತ್ರ ಆ ಕಥೆನೇ ನಿಜ ಅಲ್ಲ ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಊರಲ್ಲಿ ಎಲ್ಲ ದೆವ್ವ ಇದ್ರು ಮೋಹಿನಿಯ ದೆವ್ವ ಕಾಣಿಸಿರಲ್ಲ ಅದಕ್ಕೆ. ಅವಾಗ ಕಾಮಿನಿ ನಿನ್ ಪಕ್ಕದಲ್ಲೇ ಇದೀನಲ್ಲ ಅಂತಾಳೆ. ಅಂದ್ರೆ ಈ ಕಾಮಿನಿ ಮೋಹಿನಿಯ ಪುನರ್ಜನ್ಮ ಆಗಿರುತ್ತೆ. ಎಲ್ಲ ಕಾಮಿನಿನ ನೋಡಿ ಗಾಬರಿ ಆಗ್ತಾರೆ. ಅವಾಗ ಅಲ್ಲಿಗೆ ಈ ಗುರೂಜಿ ಮತ್ತೆ ಅಸಿಸ್ಟೆಂಟ್ ಬರ್ತಾರೆ. ಗುರೂಜಿ ಕಾಮಿನಿನ ಕಟ್ಟಾಕಿ ಕಿರಣ್ ಕೈಲಿ ಅವಳ ಮೇಲೆ ಪೆಟ್ರೋಲ್ ಸುರಿಸಿ ಬೆಂಕಿ ಹಚ್ಚಿಸ್ತಾನೆ. ಆಮೇಲೆ ಮೋಹಿನಿ ಆತ್ಮನ ಒಂದು ಬಾಟಲ್ ಅಲ್ಲಿ ಕೂಡಾಕ್ತಾರೆ. ಅಲ್ಲಿಗೆ ಅದೇ ಟೈಮ್ಗೆ ಆ ಹುಚ್ಚ ಕೂಡ ಬರ್ತಾನೆ. ಅವನು ಹುಚ್ಚ ಅಲ್ಲ, ಶಾರ್ಟ್ ಫಿಲಂ ಮೇಕರ್. ಶಾರ್ಟ್ ಫಿಲಂ ತೆಗಿಬೇಕು ಅಂತ ಆ ಊರಿಗೆ ಬಂದು ತಗಲಾಕೊಂಡಿರ್ತಾನೆ. ಎಲ್ರು ಹುಚ್ಚನ ಜೊತೆ ಮಾತಾಡ್ತಿದ್ದಾಗ ಆ ಬಾವಿಯಿಂದ ಮತ್ತೆ ದೆವ್ವ ಬಂದ್ಬಿಡುತ್ತೆ. ಅಂದ್ರೆ ಮಾತಮ್ಮ ಹೇಳಿದ ಎಲ್ಲಾ ಕತೆ ನಿಜಾನೇ. ದೆವ್ವ ಯಾರು ಬ್ಲಿಂಕ್ ಮಾಡ್ತಾರೋ ಅವರ ಬಳಿಗೆ ಬರ್ತಾ ಇರುತ್ತೆ. ಎಲ್ರಿಗೂ ಅವ್ರ ಸುತ್ತಮುತ್ತ ಆ ದೆವ್ವಗಳು ಇರೋ ರೀತಿ ಕಾಣಿಸ್ತಾ ಇರುತ್ತೆ. ಅಷ್ಟರಲ್ಲಿ ಕಾರಲ್ಲಿ ಮೂರ್ಛೆ ತಪ್ಪಿದ್ದ ಕಾನ್ಸ್ಟೇಬಲ್ ಎದ್ ಬಂದು ಡೋರ್ ಓಪನ್ ಮಾಡ್ತಾನೆ. ಬೆಳಗಾಗಿರುತ್ತೆ. ಬೆಳಕು ಬಿದ್ದ ತಕ್ಷಣ ಎಲ್ಲಾ ದೆವ್ವಗಳು ಮಾಯ ಆಗ್ತವೆ. ಎಲ್ರು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಗುರೂಜಿ ಗನ್ ಹಿಡ್ಕೊಂಡು ಮೆಟ್ಟಿಲ ಮೇಲೆ ಬಿದ್ದು ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಎಲ್ರು ಅಲ್ಲಿಂದ ಓಡೋಗ್ತಾರೆ. ಮಧ್ಯ ಶ್ವೇತ ಸಿಗ್ತಾಳೆ. ಹೇಗೋ ಎಲ್ರು ಊರಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಕೆಲವು ದಿನಗಳ ನಂತರ ಕಿರಣ್ ದುಡ್ಡು ತಗೊಂಡು ನೈನಾನ ಭೇಟಿಯಾಗೋಕೆ ಹೋಗ್ತಾನೆ. ಇಲ್ಲಿ ನೈನಾ ಮುಖ ತೋರಿಸ್ತಾರೆ. ಮೋಹಿನಿ, ಮಾತಮ್ಮ ಮತ್ತೆ ಈ ನೈನಾ ಬೇರೆ ಯಾರು ಅಲ್ಲ, ಮೋಹಿನಿ, ಮಾತಮ್ಮ ಮತ್ತೆ ಊರಿನ ಜನರನ್ನ ಕೊಂದ ಇನ್ಸ್ಪೆಕ್ಟರೇ ಆಗಿರ್ತಾನೆ. ಕಿರಣ್ ಇನ್ಸ್ಪೆಕ್ಟರ್ ಅಲಿಯಾಸ್ ನೈನಾಗೆ ದುಡ್ಡು ಕೊಟ್ಟು ಬ್ಯಾಗ್ ಅಲ್ಲಿ ಗಿಫ್ಟ್ ಕೂಡ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೋಡಿದ್ರೆ ಬ್ಯಾಗ್ ಅಲ್ಲಿ ಮೋಹಿನಿ ಆತ್ಮ ಇರೋ ಡಬ್ಬ ಇರುತ್ತೆ. ಅದನ್ನ ಓಪನ್ ಮಾಡ್ತಿದ್ದ ಹಾಗೆ ಮೋಹಿನಿ ಆತ್ಮ ನೈನಾನ ಕೊಲ್ಲುತ್ತೆ. ಈ ಕಡೆ ಕಿರಣ್ ಶ್ವೇತಾ ಜೊತೆ ಮಲಗಿದ್ದಾಗ ಶ್ವೇತಾ ಕಿರಣ್ ಕಡೆ ತಿರುಗಿ ನಾನ್ ಚೆನ್ನಾಗ್ ಕಾಣಿಸ್ತಾ ಇದ್ದೀನ ಅಂತ ಕೇಳ್ತಾಳೆ. ಅಂದ್ರೆ ಮಾತಮ್ಮನ ಪುನರ್ಜನ್ಮ ಈ ಶ್ವೇತಾನೇ ಆಗಿರ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.